ಶ್ರಾವಣ ಮಾಸ ಬಂತೆಂದರೆ ಸಾಕು, ಹಬ್ಬಗಳು ಸಾಲು ಸಾಲಾಗಿ ಬರುತ್ತವೆ. ನಾಳೆ ಶುಕ್ರವಾರ ವರಲಕ್ಷ್ಮಿಯ ಹಬ್ಬ. ಈ ಹಿನ್ನೆಲೆಯಲ್ಲಿ ನಗರದ ಮಾರುಕಟ್ಟೆಗಳಲ್ಲಿ ಹಬ್ಬಕ್ಕೆ ಬೇಕಾದ ಸಾಮಗ್ರಿ ಖರೀದಿ ಜೋರಾಗಿತ್ತು. ಹೂವು ಹಣ್ಣುಗಳ ಬೆಲೆ ಗ್ರಾಹಕರ ಜೋಬಿಗೆ ಭಾರವಾಗಿತ್ತು. ಆಷಾಢ ಮಾಸದಲ್ಲಿ ಯಾವುದೇ ಹಬ್ಬ ಶುಭ ಸಮಾರಂಭಗಳು ಇರುವುದಿಲ್ಲ. ಹೀಗಾಗಿ ಕಳೆದೊಂದು ತಿಂಗಳಿನಿಂದ ಕಡಿಮೆ ಇದ್ದ ಹೂಗಳ ಬೆಲೆ ವಾರದಿಂದ ನಿಧಾನವಾಗಿ ಏರತೊಡಗಿತ್ತು. ಹಬ್ಬದ 2 ದಿನ ಮೊದಲೇ KR ಮಾರುಕಟ್ಟೆ, ಜಯನಗರ, ಮಲ್ಲೇಶ್ವರಂ, ಚಿಕ್ಕಪೇಟೆ, ವಿಜಯನಗರ, ಗಾಂಧಿ ಬಜಾರ್ ಮಾರುಕಟ್ಟೆಗಳಲ್ಲಿ ಹೂವು, ಹಣ್ಣು, ಮಾವಿನ ಎಲೆ, ಬಾಳೆ ದಿಂಡು, ಲಕ್ಷ್ಮೀ ಮೂರ್ತಿ, ಅಲಂಕಾರಿಕ ವಸ್ತುಗಳು ಮಾರಾಟ ಜೋರಾಗಿ ನಡೆಯಿತು. ಜನರು ಭಾರಿ ಪ್ರಮಾಣದಲ್ಲಿ ಆಗಮಿಸಿ ಹೂವು, ಹಣ್ಣು ಹಾಗೂ ಪೂಜಾ ಪರಿಕರಗಳನ್ನು ಖರೀದಿಸುತ್ತಿದ್ದಾರೆ. ಹಬ್ಬದ ಸಂಭ್ರಮದಲ್ಲಿರುವವರಿಗೆ ಬೆಲೆ ಏರಿಕೆ ಬಿಸಿ ಕೂಡ ತಟ್ಟಿದೆ. ಕಳೆದ ಕೆಲ ದಿನಗಳ ಹಿಂದೆ ಕೆಜಿಗೆ 100 ರೂಪಾಯಿಗೆ ಮಾರಾಟವಾಗುತ್ತಿದ್ದ ಗುಲಾಬಿ ಇಂದು 170 ರೂಪಾಯಿ ತಲುಪಿದೆ. ಇನ್ನು ಸೇವಂತಿ ಕೆಜಿಗೆ 250 ರೂಪಾಯಿ, ಚೆಂಡು ಹೂವು 150 ರೂಪಾಯಿ, ಕನಕಾಂಬರ 800 ರೂಪಾಯಿ ಇತ್ತು. ಶುಕ್ರವಾರ ತಮ್ಮ ಮನೆಗಳಿಗೆ ಲಕ್ಷ್ಮಿಯನ್ನು ಬರಮಾಡಿಕೊಳ್ಳಲು ಹೆಂಗೆಳೆಯರು ಕಾತುರ ಹೆಚ್ಚಾಗಿರುವುದು ಈ ಖರೀದಿಯಲ್ಲಿ ಕಾಣಿಸುತ್ತಿತ್ತು. ಲಕ್ಷ್ಮಿಯ ಅಲಂಕಾರಿಕ ವಸ್ತುಗಳು, ಮನೆಯ ಬಾಗಿಲಿನ ತೋರಣ, ಬಾಳೆ ದಿಂಡು, ಹಣ್ಣು ಹಂಪಲು, ಲಕ್ಷ್ಮೀ ವಿಗ್ರಹ, ತರಹೇವೇರಿ ತಿಂಡಿಗಳನ್ನು ತಯಾರಿಸಲು ವಿವಿಧ ಅಡುಗೆ ಸಾಮಗ್ರಿ ಮತ್ತು ಪೂಜಾ ಸಾಮಗ್ರಿಗಳು ಖರೀದಿ ಹೆಚ್ಚಾಗಿತ್ತು. ರಾಜ್ಯದ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ರಾಮನಗರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕನಕಾಂಬರ, ಸೇವಂತಿ, ಚೆಂಡು ಹೂವು, ಸುಗಂಧರಾಜ, ಕಾಕಡ ಹೂಗಳು ಬೆಳೆಯಲಾಗುತ್ತದೆ. ಈ ಬಾರಿ ಮುಂಗಾರು ಉತ್ತಮ ಮಳೆಯಾಗುತ್ತಿರುವುದರಿಂದ ಬೆಳೆಯು ಚೆನ್ನಾಗಿ ಬಂದಿದೆ. ಮಾರುಕಟ್ಟೆಗೆ ಹೆಚ್ಚಿನ ಪ್ರಮಾಣದ ಹೂ ಬರುತ್ತಿದೆ. ಆದರೆ ಬೇಡಿಕೆ ಹೆಚ್ಚಾಗಿ ಬೆಳೆಯು ಏರಿಕೆಯಾಗಿದೆ. ಈಗಾಗಲೇ ಮನೆಗಳಲ್ಲಿ ಲಕ್ಷ್ಮೀ ಪ್ರತಿಷ್ಠಾಪನೆಗೆ ಗೃಹಿಣಿಯರು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದು, ವರಲಕ್ಷ್ಮಿ ಮಂಟಪದ ಅಲಂಕಾರಕ್ಕಾಗಿ ವಿದ್ಯುತ್ ಬಲ್ಬುಗಳು, ಬಾಳೆ, ಬಣ್ಣದ ಕಾಗದಗಳು, ಬಲೂನ್, ಹೂಗಳು ಖರೀದಿಸುವ ಸಂಖ್ಯೆಯು ಹೆಚ್ಚಾಗಿದೆ. ಲಕ್ಷ್ಮೀ ಮೂರ್ತಿಗಳು 2500 ರಿಂದ 7000 ರೂಪಾಯಿವರೆಗೂ ಮಾರಾಟವಾಗುತ್ತಿದ್ದವು. ಮಾರುಕಟ್ಟೆಗೆ ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮಂಡ್ಯ, ತುಮಕೂರಿನಿಂದ ವ್ಯಾಪಾರಿಗಳು ಆಗಮಿಸುತ್ತಿದ್ದಾರೆ. ಹಣ್ಣುಗಳು ದುಬಾರಿ. ಬಾಳೆಹಣ್ಣು, ಸೀಬೆ, ಸೇಬು, ಸೀತಾಫಲ, ಅನಾನಸ್, ದ್ರಾಕ್ಷಿ ಇತ್ಯಾದಿ ಹಣ್ಣುಗಳು ದರ ಹೆಚ್ಚಿದ್ದರೂ ಖರೀದಿ ಮಾತ್ರ ಕಡಿಮೆ ಆಗಿರಲಿಲ್ಲ. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಎಲ್ಲ ಬೆಲೆಯೂ 10% ಏರಿಕೆಯಾಗಿದೆ.